ಸಹೋದರಿ, ಹಜರತ್ ಮೂಸಾ ಅಲೈಹಿಸ್ಸಲಾಮರು ಅಲ್ಲಾಹನ ಕಡೆ ಪ್ರಶ್ನೆ ಮಾಡಿದ್ರು, ಯಾ ಅಲ್ಲಾ, ನಿನ್ನ ಸೃಷ್ಟಿ ಮಾಡಿರುವ ಜೀವಿಗಳಲ್ಲಿ ಅತಿ ಜಾಸ್ತಿ ಶ್ರೇಷ್ಠವಾದ ನಿನ್ನ ಗೆಳೆಯರು ಯಾರು ಯಾ ಅಲ್ಲಾ? ಅವರಿಗೆ ನಾನು ಭೇಟಿ ಆಗ್ಬೇಕು, ಅವರಿಗೆ ನಾನು ಪ್ರೀತಿಯನ್ನು ಮಾಡಬೇಕು ಯಾ ಅಲ್ಲಾ. ಪ್ರಪಂಚದಲ್ಲಿ ಎಷ್ಟು ಜೀವಿಗಳಿದೆ ಸೃಷ್ಟಿ ಮಾಡಿದ್ದು ಅಲ್ಲಾಹ್ ರಬ್ಬುಲ್ ಇಜ್ಜತ್, ಅದರ ಒಳಗೆ ಯಾವುದು ಶ್ರೇಷ್ಠವಾದ, ಯಾವುದು ನಿನ್ನ ಸಮೀಪ ಗೆಳೆತನ ಆಗಿದ್ದಾರೆ ಯಾ ಅಲ್ಲಾ, ಅವರಿಗೆ ನಾನು ನೋಡಬೇಕು, ಅವ್ರಿಗೆ ನಾನು ಪ್ರೀತಿ ಮಾಡಬೇಕು, ಯಾರು ಯಾ ಅಲ್ಲಾ ಅಂತ ಮೂಸಾ ಅಲೈಹಿಸ್ಸಲಾಮರು ಪ್ರಶ್ನೆ ಮಾಡಿದ್ರು ಅಲ್ಲಾಹನ ಬಾರ್ಗನಲ್ಲಿ. ಉತ್ತರ ಏನು ಬಂತು? ಐ ಮೂಸಾ, ಇಷ್ಟು ಜೀವಿಗಳಿಗೆ ನಾನು ಪ್ರಪಂಚದ ಸೃಷ್ಟಿ ಮಾಡಿದ್ದೇನೆ, ಆ ಜೀವಿಗಳಲ್ಲಿ ನನ್ನ ಗೆಳೆಯರು ಯಾರಂದ್ರೆ ಬಡವರು ಅಂತ ಹೇಳ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಬಡವರು ಜನರು ನನ್ನ ಸಮೀಪ ಇದ್ದಾರೆ ಮೂಸಾ, ನೀ ಪ್ರೀತಿ ಮಾಡ್ಬೇಕಂದ್ರೆ ಬಡವರು ಜನರಿಗೆ ಪ್ರೀತಿ ಮಾಡು ಅಂತ ಹೇಳ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೂಸಾ ಅಲೈಹಿಸ್ಸಲಾಂ ಅವರಿಗೆ. ನೂರಿ ಪ್ರೀತಿಯ ಸೋದರಿ, ಬಡವರು ಜನರಿನ ಸ್ಥಾನ ಪ್ರಪಂಚದಲ್ಲಿ ಇವತ್ತು ಅಲ್ಲಾಹು ಅಕ್ಬರ್. ಬಡವರು ಜನರು ಎಷ್ಟು ಕಷ್ಟ ಬರಲಿ ತಾಳ್ಮೆ ಮಾಡ್ಕೊಂಡ್ರ ಮೇಲೆ ಜೀವನ ಮಾಡ್ಕೊಂಡು ಪ್ರಯತ್ನ ಮಾಡ್ತಿರ್ತಾರ. ಆದರೆ ಪ್ರೀತಿಯ ಸಹೋದರರೇ, ನಾವು ದುಡಿಬೇಕು, ಬೆಳಿಬೇಕು, ಮುಂದೆ ಹೋಗ್ಬೇಕು, ಆದರೆ ನಮ್ಮ ದುಡ್ಡು ಪಕ್ಕ ಹಲಾಲ್ ಇರಬೇಕು, ಹರಾಮಿ ಆಗಬಾರ್ದು. ಹಲಾಲ್ ದುಡ್ಡು ಇರಬೇಕು. ಹರಾಮನಿಂದ ನಾವು ಎಷ್ಟು ಹೊಲ ಮನಿ ಕಟ್ಲಿ, ನಾವು ಎಷ್ಟು ಜಮಾ ಮಾಡಿ ನಾವು, ಆದರೆ ಬರೀ ಜಮಾ ಮಾಡಿರುವ ಜನರು ಅಷ್ಟೇ ಉತ್ತರ ಅಲ್ಲ, ಆ ಮನೆಗಳಿಗೆ ಎಷ್ಟು ಜನರು ಜೀವನ ಕಳೆದಿದ್ರು, ಮಕ್ಕಳು ಹೆಂಡತಿ ಎಲ್ಲರೂ ಉತ್ತರ ಕೊಡಬೇಕು, ಎಲ್ಲರೂ ಉತ್ತರ ಕೊಡಬೇಕು. ಅವ್ರ ದುಡ್ಡನಿಂದನೇ ನೀವು ಜೀವನ ಮಾಡಿದ್ದೀರಾ, ಮತ್ತೆ ನೀವೇ ಉತ್ತರ ಕೊಡ್ರಿ, ಅದರ ಎಲ್ಲರೂ ಉತ್ತರ ಕೊಡಬೇಕು. ಪ್ರೀತಿಯ ಸಹೋದರರೇ, ಇಲ್ಲೇ ತನಕ ಬಂದಿದೆ ಹದೀಸ್ ಮುಬಾರಕನಲ್ಲಿ ಹಜರತೆ ಸঈದ್ ಬಿನ್ ಆಮೀರ್ ರದಿಯಲ್ಲಾಹು ತಾಲ ಅನ್ನರು ಅಳ ಕುಂತಿದ್ರು. ಏನು ಯೋಚನೆ ಮಾಡಿ, ಒಂದು ಸಾರಿ ಹಜರತೆ ಉಮರ್ ರದಿಯಲ್ಲಾಹು ತಾಲ ಅನ್ನರು 100 ದಿನಾರು ಸ್ವಲ್ಪ ದಿನಾರ್ ದುಡ್ಡು ಏನಿದೆ ಹಜರತೆ ಸঈದ್ ಬಿನ್ ಆಮೀರ್ ರದಿಯಲ್ಲಾಹು ತಾಲ ಕಡೆ ಕಟ್ ಕಳಿಸಿದ್ರು. ಹೇಗೆ ಕಳಿಸ್ಬೇಕಾಗಿತ್ತು? ಹಜರತೆ ಸঈದ್ ಬಿನ್ ಆಮೀರ್ ರದಿಯಲ್ಲಾಹು ತಾಲ ಅನ್ನರು ಮನೆಯಲ್ಲಿ ಬಂದಿದ ನಂತರ ಸ್ವಲ್ಪ ಬೇಜಾರಾಗಿದ್ರು, ಮುಖ ಏಕದಮ್ ಮೆತ್ತಗಾಗಿತ್ತು. ಅವ್ರಿಗೆ ಹಿಂತಿರಿ ಕೇಳಿದ್ರು, ಯಾಕೆ ಈ ರೀತಿ ಬಂದಿದ್ದೀರಾ? ಏನಾದರೂ ವಿಶೇಷವಾದ ಮಾತಿದೆ? ಏನಾದರೂ ಮಾತು ಕೇಳಿ ಬಂದಿದ್ದೀರಾ? ಅವ್ರು ಹಿಂತಿ ಹೇಳಿದ್ರು, ನಾನು ವಿಶೇಷವಾದ ಮಾತು ಕೇಳಿ ಬಂದಿದ್ದೇನೆ. ಬಂದಿದ ನಂತರ ಹಜರತೆ ಸঈದ್ ಬಿನ್ ಆಮೀರ್ ರದಿಯಲ್ಲಾಹು ತಾಲ ಅನ್ನರು ಮುಸಲ್ಲವನ್ನು ಹಾಕಿ ಅಳದು ಬರೀ ದುವಾ ಮಾಡಾಕುತ್ತಿದ್ರು, ಪ್ರಾರ್ಥನೆ ಮಾಡಾಕುತ್ತಿದ್ರು ಅಲ್ಲಾಹನ ಬಾರ್ಗದಲ್ಲಿ. ಎಷ್ಟು ಅಳ ಕುಂತಿದ್ರು ಹಜರತೆ ಸঈದ್ ಬಿನ್ ಆಮೀರ್ ರದಿಯಲ್ಲಾಹು ತಾಲ. ಒಂದು ಮಾತು ಕೇಳಿ ಬಂದಿದ್ದಾರೆ ಅವರು, ಆ ಮಾತನ್ನು ಯೋಚನೆ ಮಾಡಿ ಅಳ ಕುಂತಿದ್ದಾರೆ ಹಜರತೆ ಸঈದ್ ಬಿನ್ ಆಮೀರ್ ರದಿಯಲ್ಲಾಹು ತಾಲ. ಎಂತವ್ರು ಕೇಳಿದ್ರು, ಅಂತದ್ದು ಯಾವುದು ವಿಶೇಷವಾದ ಮಾತಾಗಿದೆ, ಎದಕ್ಕೆ ನೀವು ಅಳ ಕುಂತಿದ್ರ, ಅಳೋದು ಕಾರಣ ಏಕೆ ನೀವು? ಅವಾಗ ಹಜರತೆ ಸঈದ್ ಬಿನ್ ಆಮೀರ್ ರದಿಯಲ್ಲಾಹು ತಾಲ ತನ್ನ ಹೆಂಡತಿಗೆ ಉತ್ತರ ಕೊಟ್ರು, ನಾನು ಈಗೀಗ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಿಂದ ಒಂದು ಹದೀಸ್ ಮುಬಾರಕ ನಾನು ಕೇಳಿ ಬಂದಿದ್ದೇನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಪ್ರಪಂಚದಲ್ಲಿ ಏನ್ ಬಡವರು ಜನರಿದ್ದಾರೆ, ಆ ಬಡವರು ಜನರು ಸ್ವರ್ಗನಲ್ಲಿ 500 ವರ್ಷ ಮುಂಚೆನೆ ಸ್ವರ್ಗನಲ್ಲಿ ಹೋಗ್ತಾರಂತೆ ಅಂತ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಬಡವರು ಜನರು 500 ವರ್ಷ ಮುಂಚೆನೆ ಸ್ವರ್ಗದಲ್ಲಿ ಹೋಗುತ್ತಾರೆ. ಏನು ಗ್ರೂಪ್ ಇರುತ್ತದೆ ಬಡವರು ಜನರ ಒಳಗೆ, ಏನು ಶ್ರೀಮಂತರ ಜನರು ಮುಚ್ಚಿ ನಾನೇ ಸ್ವರ್ಗದಲ್ಲಿ ಹೋಗಬೇಕಂತ ಏನು ಮುಚ್ಕೊಂಡು ಹೋಗೋದ್ ಪ್ರಯತ್ನ ಮಾಡ್ತಿರ್ತಾರ, ಅಂತ ಶ್ರೀಮಂತರ ಜನರಿಗೆ ಫರಿಷ್ಠೆಗಳು ಹಿಂದಿನಿಂದ ಜಗ್ಗಿ ಹೊರಗಡೆ ಹೋಗಿದ್ದಾರಂತೆ ಅಂತ ತನ್ನ ಹೆಂಡತಿಗೆ ಹೇಳಕುಂತಿದ್ದಾರೆ ಹಜರತ್ ಸঈದ್ ಬಿನ್ ಆಮೀರ್ ರದಿಯಲ್ಲಾಹು ತಾಲ ಅನ್ನರು. ಪ್ರೀತಿಯ ಸಹೋದರರೇ, ಎಷ್ಟೋ ದೊಡ್ಡವಾದ ಗ್ರೂಪ್ ಮಾಡ್ಕೊಂಡು ಜನರು 500 ವರ್ಷ ಮುಂಚೆನೆ ಸ್ವರ್ಗದಲ್ಲಿ ಹೋಗ್ತಾರಂತೆ ಬಡವರು ಜನರು 500 ವರ್ಷ ಮುಂಚೆನೆ. ಅದರ ಒಳಗೆ ಬಹಳಷ್ಟು ಜನರನ್ನ ಇಚ್ಚಿರ್ತೈತಿ, ನಾನೇ ಸ್ವರ್ಗದಲ್ಲಿ ಹೋಗಬೇಕು, ಇಷ್ಟು ದೊಡ್ಡವಾದ ಗ್ರೂಪ್ ಇದೆ, ಲಕ್ಷಾಂತರ ಜನರಿದ್ದಾರ, ನಾನು ಮುಚ್ಚಿ ಹೋಗ್ತೀನಿ ಅಂತೂ ಸ್ವಲ್ಪ ಜನರು ಆ ರೀತಿ ಹೋಗೋದು ಪ್ರಯತ್ನ ಮಾಡ್ತಿರ್ತಾರ. ಆದರೆ ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ಈ ರೀತಿ ಯಾರಿಗೆ ಮೋಸ ಮಾಡಬಹುದು, ಆದರೆ ಹಶ್ರ ಮೈದಾನದಲ್ಲಿ ಯಾರಿಗೆ ಮೋಸ ಮಾಡಕ ಬರಂಗಿಲ್ಲ. ಫರಿಷ್ಠೆಗಳು ಈ ರೀತಿ ಕೈವನ್ನು ಹಿಡಿಯೋದು, ಬಟ್ಟೆಯನ್ನು ಹಿಡಿಯೋದು ಹೊರಗಡೆ ತೆಗಿತಾರ ಅಂತಿದೆ ಆ ಗ್ರೂಪನಿಂದ. ಯಾರಿಗೆ? ಶ್ರೀಮಂತರ ಜನರಿಗೆ. ಏಕೆಂದ್ರೆ ಇದರಿಂದ ನಮ್ಗೆ ಏನ್ ಗೊತ್ತಾಗಿದೆ ಅಂದ್ರೆ, ಯಾರು ಬಡವರು ಜನರಿದ್ದಾರೆ ಅದು 500 ವರ್ಷ ಮುಂಚೆನೆ ಸ್ವರ್ಗಲ್ಲೇ ಹೋಗ್ತಾರ, ಯಾರು ಶ್ರೀಮಂತರಿದ್ದಾರೆ ಇನ್ನೂ ಲೇಟ್ ಆಗಿ ಹೋಗ್ತಾರಂತೆ, ಇನ್ನೂ ಲೇಟ್ ಆಗಿ. ಏಕೆಂದ್ರೆ ಎಲ್ಲ ಲೆಕ್ಕ ಕೊಡ್ಬೇಕು ಅವರು. ಅಲ್ಲೇ 1 ರೂಪಾಯಿ ಎಲ್ಲಿಂದ ನೀ ಜಮಾ ಮಾಡಿದ್ಯಾ? ಹರಾಮ್ನಿಂದ ಜಮಾ ಮಾಡಿದ್ಯಾ, ಏನು ಹಲಾಲಿಂದ ಜಮಾ ಮಾಡಿದ್ಯಾ? ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು, 1 ದಿರ್ಹಂ ಯಾರ ಕಡೆ ಇದೆ, 1 ದಿರ್ಹಂಕ್ಕಿಂತ ಜಾಸ್ತಿ 2 ದಿರ್ಹಂ ಯಾರ ಕಡೆ ಇದೆ ಅವನಿಗೆ ಜಾಸ್ತಿ ಲೆಕ್ಕ ಕೇಳ್ತಾರಂತೆ ಫರಿಷ್ಠೆಗಳು. 2 ದಿರ್ಹಂ ಯಾರ ಕಡೆ ಇದೆ ಅಂತ ವ್ಯಕ್ತಿಗೆ ಜಾಸ್ತಿ ಲೆಕ್ಕ ಕೇಳ್ತಾರಂತೆ. ಬರೀ 2 ದಿರ್ಹಮಿನ ಬಂದಿದೆ ರಿವಾತ್ನಲ್ಲಿ, 2 ದಿರ್ಹಂ. ಎಕ್ಸಾಂಪಲ್ಗಾಗಿ 1 ದಿರ್ಹಂ 1 ದಿನಾರ್ 80 ರೂಪಾಯಿ ತಿಳ್ಕೋರಿ. 160 ರೂಪಾಯಿ ಯಾರ ಕಡೆ ಇದೆ ಅವ್ರಿಗೆ ಜಾಸ್ತಿ ಲೆಕ್ಕ ಕೇಳ್ತಾರ, 80 ರೂಪಾಯಿ ಇದ್ದವರು ಜನರಿಗಿಲ್ಲ. ನಿನ್ ಕಡೆ ಡಬಲ್ ಇದೆ, ಎಲ್ಲಿಂದ ನೀ ಜಮಾ ಮಾಡಿದ್ಯಾ? ಪ್ರೀತಿಯ ಸಹೋದರರೇ, ಇವತ್ತು ಬಹಳಷ್ಟು ನಮ್ಮ ಮುಸಲ್ಮಾನ್ ಜನರು ಪ್ರಪಂಚದಲ್ಲಿ ಬರೀ ದುಡ್ಡು ಹಣ ಸಂಪತ್ತು ಎಷ್ಟು ಹುಚ್ಚಾಗಿದಾರ. ಅಲ್ಲಾಹು ಅಕ್ಬರ್. ಅವ್ರ ಒಳಗೆ ಅಲ್ಲಾಹನ ಭಯ ಇಲ್ಲ, ಅಲ್ಲಾಹನ ಪ್ರೀತಿ ಇಲ್ಲ. ಅಜಾನ್ ಕೊಟ್ಟಿದ್ರೇನೆ
ಅವರು ಯಾವ ರೀತಿ ಜೀವನ ಮಾಡ್ತಿರ್ತಾರ, ಕಿವಿ ಕೆಪ್ಪಾಗಿರಬಹುದು, ಕಿವಿ ಕೆಳಂಗಿಲ್ಲ, ಆ ರೀತಿ ಜೀವನ ಮಾಡ್ತಿರ್ತಾರ. ಅಷ್ಟು ಹುಚ್ಚಾಗಿದ್ದಾರೆ ಇವತ್ತು ನಮ್ಮ ಪ್ರಪಂಚದ ಜನರು. ಪ್ರೀತಿಯ ಸಹೋದರರೇ, ದುಡಿಬೇಕು, ಅಲ್ಹಮ್ದುಲಿಲ್ಲಾ, ದುಡ್ಡು ಜಮಾ ಮಾಡಬೇಕು. ಏಕೆಂದ್ರೆ ಪ್ರಪಂಚದಲ್ಲಿ ಎಲ್ಲರಿಗೆ ದುಡ್ಡು ಅವಶ್ಯಕತೆ ಇದೆ. ಆದರೆ ಆ ದುಡ್ಡು ಪ್ರಪಂಚಕ್ಕಾಗಿದೆ. ನಾವು ಇವತ್ತಿನ ಅಂದ್ರೆ ನಾಳೆ ಈ ಪ್ರಪಂಚ ಬಿಟ್ಟು ಹೋಗ್ಲೇಬೇಕು. ಕಬ್ರಗಾಲ್ ಒಳಗೆ ಹೋಗಿದ ನಂತರ ಏನ್ ಬ್ಯಾಂಕಿನ ಅಕೌಂಟ್ ಪಾಸ್ಬುಕ್ ತಗೊಂಡು ಹೋಗ್ತಿರಲ್ಲ ಫರಿಷ್ಠಿಗೆ ತೋರ್ಸಾಕ್? ಏನ್ ತೋರಿಸ್ತಿರಲ್ಲ ಫರಿಷ್ಠಿಗಳಿಗೆ? ನಿಮ್ಮ ನಾಮ ಅಮಾಲ್, ನಿಮ್ಮ ನಮಾಜು, ನಿಮ್ಮ ರೋಜಾ, ನೀವು ಎಷ್ಟು ಟೈಮಿನ ನಮಾಜ್ ಅಲ್ಲಾಹಂಗಾಗಿ ಕೊಟ್ಟಿದ್ದೀರಾ ನೀವು? ಆ ಫರಿಷ್ಠಿಗಳ ಕಬರಿನ ಒಳಗೆ ನೀವು ತೋರಿಸಬೇಕು. ಅಲ್ಲಿ ಏನ್ ತೋರಿಸ್ತೀರಿ ನೀವು? ಅಲ್ಲಾಹನ ಬಾರ್ಗನಲ್ಲಿ ಏನ್ ತೋರಿಸ್ತೀರಿ? ಕಬರಿನ ಒಳಗೆ ಮಾಡಿರುವ ಎಲ್ಲ ದುಡ್ಡು, ಹಣ, ಸಂಪತ್ತು ನಾವು ಜಮಾ ಮಾಡಿದ್ದೇವೆ. ಆದರೆ ಪ್ರೀತಿಯ ಸಹೋದರರೇ, ನಾವು ಎಷ್ಟು ಮನೆ ಕಟ್ಟಿ ನಾವು ಪ್ರಪಂಚ ಬಿಟ್ಟು ಹೋಗಾಕ್ ಕುಂತಿದ್ದೇವೆ. ಎಷ್ಟು ಹೊಲ ಹಿಡಿದಿದ್ದೇವೆ, ಪ್ರಪಂಚ ಬಿಟ್ಟು ಹೋಗಾಕ್ ಕುಂತಿದ್ದೇವೆ. ಮಕ್ಕಳು ಅದರ ಒಳಗೆ ಜೀವನ ಮಾಡಕ್ ಕುಂತಿದ್ದಾರ, ಖುಷಿಯಾಗಿದ್ದಾರ. ಲೆಕ್ಕ ಮಕ್ಕಳು ಕೊಡಾಕ್ ಕುಂತಿಲ್ಲ, ಯಾರು ಬಿಟ್ಟು ಹೋಗಿದ್ರು ಅವರು ಲೆಕ್ಕ ಕೊಡಾಕ್ ಕುಂತಿದ್ದಾರ ಸತ್ಯದ ನಂತರಲ್ಲಿ. ನೀನು ನಿನ್ನ ಮಕ್ಕಳಿಗಾಗಿ ಎಷ್ಟು ಒಳ್ಳೆಯವಾದ ಪ್ರಪಂಚದಲ್ಲಿ ಎಷ್ಟು ಜಾಗ ಹಿಡಿದು ಕೊಟ್ಟು ಬಂದಿದೀಯಾ? ಎಲ್ಲಿಂದ ಹಿಡಿದು ಕೊಟ್ಟು ಬಂದಿದೀಯಾ? ಉತ್ತರ ಕೊಡು. ಫರಿಷ್ಠಗಳು ಕೇಳ್ತಾರಂತೆ. ಪ್ರೀತಿಯ ಸಹೋದರಿ, ಇಲ್ಲೇ ತನಕ ಹೇಳಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಹಜರತೆ ಸುಫಿಯಾನ್ ಸೋರಿ ರಹಿಮತುಲ್ಲಾಹಿ ಅಲೈಹಿರು ಬಡವರು ಜನರಿಗೆ ಎಷ್ಟು ಪ್ರೀತಿ ಮಾಡ್ತಿದ್ರು ನೋಡ್ರಿ. ಅವ್ರ ಒಳಗೆ ಬಾರ್ಗನಲ್ಲಿ ಅವರು ಹೇಗೆ ಮಜ್ಲಿಸ್ವನ್ನು ಮಾಡ್ತಿದ್ರು. ಹಜರತ್ ಸುಫಿಯಾನ್ ಸೋರಿ ರಹಿಮತುಲ್ಲಾಹಿ ಅಲೈಹಿರು ಬಡವರು ಜನರಿಗೆ ಸಮೀಪ ಕುಂದಿರ್ಸ್ಕೊಂತಿದ್ರಂತೆ. ಸಮೀಪ ಕುಂತಿದ್ರು ಬಡವರು ಜನರಿಗೆ. ಶ್ರೀಮಂತರ ಜನರಿಗೆ ದೂರ ಇಡ್ತಿದ್ರು. ನೀವು ಎಲ್ಲಾರು ದೂರ ಆಗ್ರಿ. ಕೇಳೋರು ಕೇಳಿದ್ರು, ಯಾಕೆ ನೀವು ಬಡವರು ಜನರಿಗೆ ಸಮೀಪ ತಗೊಳಕ್ ಕುಂತಿದ್ದೀರಾ? ಶ್ರೀಮಂತರ ಜನರಿಗೆ ಯಾಕೆ ನೀವು ಅಷ್ಟು ದೂರ ಮಾಡಕ್ ಕುಂತಿದ್ದೀರಾ? ಹಜರತ್ ಸುಫಿಯಾನ್ ಸೂರಿ ರಹಿಮತುಲ್ಲಾಹಿ ಅಲೈಹಿರು ಅಲ್ಲಾಹನ ಸಂತರಿಯರು, ಅಲ್ಲಾಹನ ವಲಿಯರು. ನೋಡ್ರಿ ಪ್ರೀತಿಯ ಸಹೋದರಿ, ಈ ಮಾತುಗಳನ್ನು ನೆನಪಿಟ್ಕೊಂಡಿದ್ರು ಅವರು. ನಾನು ಹದೀಸ್ ಮುಬಾರಕ ಕೇಳಿದ್ದೇನೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಬಡವರು ಜನರಿಗೆ ಜಾಸ್ತಿ ಪ್ರೀತಿ ಮಾಡಬೇಕು, ಬಡವರು ಜನರಿಗೆ ಜಾಸ್ತಿ ಸಮೀಪ ಇಟ್ಕೋಬೇಕು. ನಾನು ಪ್ರೀತಿ ಎದಕ್ಕೆ ಮಾಡಕ್ ಕುಂತಿದ್ದೀನಿ, ಸಮೀಪ ಎದಕ್ಕೆ ಇಟ್ಕೊಳಕ್ ಕುಂತಿದ್ದೀನಿ? ಏಕೆಂದ್ರೆ ನಾಳೆ ಸತ್ಯದ ನಂತರ ಎಲ್ಲರೂ ಸ್ವರ್ಗನಲ್ಲಿ ಹೋಗ್ತಾ ಇರ್ತಾರ. ಆದ್ರೆ ಶ್ರೀಮಂತರಕ್ಕಿಂತ ಜಾಸ್ತಿ 500 ವರ್ಷ ಬಡವರು ಜನರು ಸ್ವರ್ಗನ ಹೋಗ್ತಾರ. ಆ ಲಿಸ್ಟ್ ನಲ್ಲಿ ಇದೇ ಬಡವರು ಜನರು ನನ್ನನ್ನು ನೋಡಿ ನನಗೆ ಸ್ವರ್ಗ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಾನು ಅದಕ್ಕೆ ನಾನು ಪ್ರೀತಿ ಮಾಡಕ್ ಕುಂತಿದ್ದೀನಿ. ಹಜರತ್ ಸುಫಿಯಾನ್ ಸೂರಿ ರಹಿಮತುಲ್ಲಾಹಿ ಹೇಳಕ್ ಕುಂತಿದ್ದಾರೆ. ಇವತ್ತು ನಮ್ಮ ಉದ್ದೇಶ, ನಮ್ಮ ನಿಯತು, ನಮ್ಮ ಪ್ರೀತಿ ಈ ರೀತಿ ಇರಬೇಕಾಗಿತ್ತು. ನಮ್ಮ ಜನರು ಏನು, ಬಡವರು ಜನರಿಗೆ ನೋಡಿದ ನಂತರ ಅವ್ರದ್ದು ವ್ಯಾಲ್ಯೂ ಏನು, ಅವ್ರದ್ದು ಬರ್ತನ ಏನು? ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಡೀ ಪ್ರಪಂಚಕ್ಕೆ ನಬಿಯಾಗಿ ಬಂದಿದ್ರು, ಇಡೀ ಪ್ರಪಂಚಕ್ಕೆ ಪ್ರವಾದಿಯಾಗಿ ಬಂದಿದ್ರು. ಇವತ್ತು ಬರೀ ಒಂದು ಊರಿನ ಅಧ್ಯಕ್ಷರಾಗಿದ್ರೆ, ಒಂದು ಊರಿನ MLA ಆಗಿದ್ರೆ, ಒಂದೇ ಊರಿನ ಮೆಂಬರ್ ಆಗಿದ್ರೆ ಎಷ್ಟೊಟ್ಟವರು ಮಾಡ್ತಿರ್ತಾರ. ಆದ್ರೆ ಪ್ರೀತಿಯ ಸಹೋದರರೇ, ಇವ್ರ ಕಡೆ ಹಣ ಸಂಪತ್ತು ಇರ್ಬೋದು, ಮಾಡ್ತಿರ್ತಾರ. ಆದ್ರೆ ನಾನು ಕುರ್ಬಾನ್ ಆಗ್ತೀನಿ ಒಂದು ಊರಿನಗಾಗಿ ಅಲ್ಲ, ಒಂದು ಊರಿನ ಮೆಂಬರ್ ಮೇಲೆ ಅಲ್ಲ, ಇಡೀ ಪ್ರಪಂಚದ ನಬಿ ಮೇಲೆ ನಾನು ಕುರ್ಬಾನ್ ಆಗ್ತೀನಿ. ಏಕೆಂದ್ರೆ ಒಂದು ಗುಡ್ಡ ಹಣದು, ಒಂದು ಗುಡ್ಡ ಬೆಳ್ಳಿ ಬಂಗಾರದು ಬಂದಿದ ನಂತರನೇ ಇಚ್ಛೆ ಪಡ್ಕೊಂಡಿಲ್ಲ. ಅವ್ರು ಪ್ರೀತಿ ಮಾಡಿದ್ರೆ ಏನ್ ಹೇಳಿದ್ರು? ನಾನು ಅಲ್ಲಾಹ್ಗಾಗಿ ಇಡೀ ಪ್ರಪಂಚ ಬಿಟ್ಟು ನಾನು ಬರೀ ಅಲ್ಲಾಹ್ಗಾಗಿ ಪ್ರೀತಿ ಮಾಡ್ತೇನೆ ಅಂತ ನನ್ನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಏಕೆಂದ್ರೆ ಈ ಜೀವನ ಸ್ವಲ್ಪ ವರ್ಷದ ಜೀವನ, ಇವತ್ತಿನ ಅಂದ್ರೆ ನಾಳೆ ಬಿಟ್ಟು ಹೋಗ್ಬೇಕು. ನಾನು ಎಷ್ಟು ಸಂಪತ್ತು ಜಮಾ ಮಾಡಿದರೆ ಲೆಕ್ಕವನ್ನು ಕೊಡ್ಬೇಕು ಅಲ್ಲಾಹನ ಬಾರ್ಗನಲ್ಲಿ. ನನ್ನ ಕಡೆ ಎಷ್ಟು ಸಂಪತ್ತುವನ್ನು ಕಡಿಮೆ ಇರುತ್ತದೆ, ಅಷ್ಟು ಲಘು ನಾನು ಸ್ವರ್ಗದಲ್ಲಿ ಹೋಗುತ್ತೇನೆ ಅಂತೂ ಮೆಸೇಜ್ ಕೊಡ. ಅಯ್ಯ ಬಡವರ ಜನರು, ನೀವು ಸಂಪತ್ತು ಜಮಾ ಮಾಡಕ್ ಕುಂತಿದ್ದೀರಾ, ಆದ್ರೆ ನೀವು ವಿಚಾರಣೆ ಮಾಡಿ ಸಂಪತ್ತು ಜಮಾ ಮಾಡ್ಕೋರಿ. ಹಾಗೆ ಅಲ್ಲ, ವಿಚಾರಣೆ ಮಾಡಿ ಸಂಪತ್ತು ಜಮಾ ಮಾಡ್ಕೋರಿ. ಪ್ರೀತಿಯ ಸಹೋದರರೇ, ಹಜರತ್ ಸುಫಿಯಾನ್ ಸೂರಿ ರಹಿಮತುಲ್ಲಾಹಿ ಈ ರೀತಿ ಜನರಿಗೆ ಪ್ರೀತಿ ಮಾಡ್ತಿದ್ರು. ಇಲ್ಲೇ ತನಕ ಒಬ್ರು ಬುದ್ಧಿವಂತರು ಎಷ್ಟು ಒಳ್ಳೆಯವಾದ ಮಾತು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಮನುಷ್ಯ ಪ್ರಪಂಚದಲ್ಲಿ ಬಡತನಕ್ಕೆ, ಕಷ್ಟಗಳಿಗೆ ಎಷ್ಟು ಭಯ ಪಡ್ಕೊಂತಾನ. ನನ್ನ ಮೇಲೆ ಎಷ್ಟು ಕಷ್ಟ ಇದೆ, ಎಷ್ಟು ನೋವಿದೆ, ನನ್ನ ಮೇಲೆ ಎಷ್ಟು ಭಯ ಪಡ್ಕೊಂತಾನ. ಅದೇ ಭಯ ನರಕನಿಂದ ಇದ್ದಿದ್ರೆ ಆ ವ್ಯಕ್ತಿ ಪರಲೋಕ ಮತ್ತು ಭೂಲೋಕದಲ್ಲಿನೇ ಯಶಸ್ವಿ ಆಗ್ತಿದ್ದ. ಒಬ್ರು ಬುದ್ಧಿವಂತರು ಮಾತು ಹೇಳಿದ್ದಾರೆ. ಇದು ಇವತ್ತು ಎಲ್ಲರಿಗೂ ಭಯ ಇದೆ, ನನ್ನ ಮೇಲೆ ಕಷ್ಟ ಇದೆ, ತೊಂದರೆ ಇದೆ, ನನಗೆ ಏನಾಗ್ತಿದೆ ಏನಿಲ್ಲ, ನಾನು ಎಲ್ಲಿ ನನ್ನ ಮರ್ಯಾದೆ ಕಳ್ಕೊಂತೀನಿ ನಾನು ಜಮಾ ಮಾಡಿಲ್ಲ ಅಂದರೆ. ಇವತ್ತು ಪ್ರಪಂಚದಲ್ಲಿ ಏನು ಪೈಸಾ ಫೇಕ್, ತಮಾಷಾ ದೇಕ್. ದುಡ್ಡು ಇದ್ದರೆ ಮಾತು, ಇಲ್ಲ ಅಂದ್ರೆ ಏನಿಲ್ಲ. ನಾವೇ ನಡ್ಸಾಕ್ ಕುಂತಿದ್ದೀವಿ. ಅಲ್ಲಾಹನ ಹುಕ್ಮ ಮೊದಲೇನೆ ಬಂದಿದೆ, 1400 ವರ್ಷ ಮುಂಚೆನೆ ಬಂದಿದೆ. ಜನರು ಈ ರೀತಿ ಜೀವನ ಮಾಡ್ಕೊಂಡು ಹೋಗ್ರಿ, ನೀವು ಈ ರೀತಿ ಜೀವನ ಮಾಡ್ಕೊಂಡು ಹೋದ್ರಿ. ಇವತ್ತು ಜನರಿಗೆ ನೋಡ್ರಿ ಬಹಳಷ್ಟು 100% ನಲ್ಲಿ ಬರೀ 80 ಇಲ್ಲ ಅಂದ್ರೆ 50% ಜನರು ಕುರಾನ್ ಹದೀಸ್ ಬಿಟ್ಟು ಸ್ವಂತ ಜೀವನ ಮಾಡಕ್ ರೆಡಿ ಆಗಿದ್ದಾರೆ. ಇವತ್ತು ಬಹಳಷ್ಟು ಜನರು ಕುರಾನ್ ಹದೀಸ್ ನಂಬಾಕ್ ಕುಂತಿಲ್ಲ. ಇವತ್ತು ಹಜರತರು ಹೇಳ್ತಿರ್ತಾರ, ಅವ್ರದ್ದೇನು ಮಾತು ಅವ್ರು ಹಂಗೆ ಹೇಳ್ತಿರ್ತಾರ. ದುಡ್ದಿದ್ದೇ ಬರ್ತೈತಿ, ಅಲ್ಹಮ್ದುಲಿಲ್ಲಾಹ್ ದುಡ್ದಿದೆ, ಏನು ನಾವು ದುಡಿದ್ರೇನೆ ಬರ್ತೈತಿ. ಆದ್ರೆ ಹಲಾಲ್ ದುಡೀರಿ, ಹರಾಮ್ ದುಡಿಯಾಕ್ ಹೋಗ್ಬೇಡ್ರಿ. ಹಲಾಲ್ ದುಡೀರಿ, ಹರಾಮ್ ದುಡಿಯಾಕ್ ಹೋಗ್ಬೇಡ್ರಿ. ಸಂಪತ್ ಜಮಾ ಮಾಡ್ರಿ. ಇವತ್ತು ಪ್ರಪಂಚದಲ್ಲಿನೇ ಯಾರಿಗೆ ನಾವು ಲೆಕ್ಕ ಕೇಳಿದ್ರೆ ಇವತ್ತು ಹಿಂದ್ ಮುಂದೆ ಮಾಡ್ತಿರ್ತಾರ ಜನರು.
ಪ್ರಪಂಚಿನ ಲೆಕ್ಕ ಕೊಡಕ್ ನಮ್ಮ ಕಡೆ ಶಕ್ತಿ ಇಲ್ಲ ಇವತ್ತು. ಪ್ರಪಂಚಿನ ಲೆಕ್ಕ ಕೊಡಕ್ ಶಕ್ತಿ ಇಲ್ಲ ನಮ್ಮ ಕಡೆ ಇವತ್ತು. ಆಖಿರತ್ನಲ್ಲಿ ಹಶ್ರ್ ಮೈದಾನಲ್ಲಿ ಏನ್ ಲೆಕ್ಕ ಕೊಡ್ತೀರಾ? ಇಲ್ಲಿ ಊರಿನ ನೂರಾರು ಜನರಿರಬಹುದು, ಸಾವಿರಾರು ಜನರಿರಬಹುದು, ಆದ್ರೆ ನಮ್ಗೆ ಇಲ್ಲೇ ಭಯ ಇದೆ. ಸರಿಯಾಗಿ ಲೆಕ್ಕ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ನಾಚಿಕೆ ಬರ್ತೈತಿ, ನಮ್ಮ ಅವಮಾನ ಆಗ್ತೈತಿ ಅನ್ನೋದು ಭಯ ಇದೆ. ಹಶ್ರ್ ಮೈದಾನಲ್ಲಿ ಇಡೀ ಪ್ರಪಂಚದ ಜನರು ಇರ್ತಾರ, ಅಲ್ಲಿ ಇಡೀ ಪ್ರಪಂಚಿನ ಜನರು ಇರ್ತಾರಲ್ಲಿ. ಒಬ್ಬೊಬ್ಬರಿಗೆ ಮುಂದೆ ತಗೊಂಡು ಕೇಳ್ತಿರ್ತಾರ ಪ್ರಶ್ನೆ, ನೀ ಏನು ಮಾಡಿ ಬಂದಿದ್ಯಾ, ಎಲ್ಲಿಂದ ಜಮಾ ಮಾಡಿ ಬಂದಿದ್ಯಾ, ಎಲ್ಲಿಂದ ನೀ ರೊಕ್ಕ ದುಡ್ಡು ಹಣ ಸಂಪತ್ತು ನೀ ಜಮಾ ಮಾಡ್ಕೊಂಡು ಬಂದಿದ್ಯಾ, ಲೆಕ್ಕ ತೋರಿಸು. ಅಲ್ಲಾಹು ಅಕ್ಬರ್. ಇಲ್ಲಿ 10, 100, ನೂರಾರು ಜನರಿಂದ ನಾವು ನಾಚಿಕೆ ಪಡ್ಕೋತೀವಿ. ಅಲ್ಲಿ ಇಡೀ ಪ್ರಪಂಚದ ಜನರ ಮುಂದೆ ನಮ್ಮ ಮಾಡುವ ಕೆಲಸಗಳು ಹರಾಮನಿಂದ ಬಂದಿದೆ ಅಂದರೆ ನಾವು ಅಲ್ಲಿ ಜೀವಿತ ಇದ್ದೂ ಉಪಯೋಗ ಇಲ್ಲ. ಅಲ್ಲಾಹು ಅಕ್ಬರ್. ಜೀವಿತ ಇದ್ದು ಉಪಯೋಗ ಇಲ್ಲ ಪ್ರೀತಿಯ ಸಹೋದರರೇ. ಇಲ್ಲೇ ತನಕ ಬಂದಿದೆ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾಳೆ ಹಶ್ರ್ ಮೈದಾನ್ನಲ್ಲಿ ಕಯಾಮತ್ ದಿನದಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಫರಿಷ್ಠಗಳಿಗೆ ಹೇಳ್ತದಂತಾನೆ, ಏನಂತ? ಆ ಜನರು ಯಾರು ಅಲ್ಲಾಹನಿಗಾಗಿ ಬಡವರು ಜನರಿಗೆ ಪ್ರೀತಿ ಮಾಡಿದರು, ಆ ಜನರು ಎಲ್ಲಿದ್ದಾರೆ? ಪ್ರೀತಿಯ ಸಹೋದರರೇ, ಇವತ್ತು ಪ್ರಪಂಚದಲ್ಲಿ ಎಷ್ಟು ಬಡವರು ಜನರು ಅಲ್ಲಾಹನ ಸಂತೋಷದಿಂದ ತಾಳ್ಮೆ ಮಾಡಿ ಜೀವನ ಮಾಡ್ತಿರ್ತಾರ. ಇದೆಯಪ್ಪ, ಅಲ್ಹಮ್ದುಲಿಲ್ಲಾ ಇದೆ. ಮೊದಲಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹೇಗಿದ್ರು? ತನ್ನ ಗಂಡನಿಗೆ ಹೇಳಿ ಕಳಿಸ್ತಿದ್ರು, ನೀವು ದುಡ್ಯಾಕೆ ಹೋಗಕ್ಕೆ ಕುಂತಿದ್ದೀರಾ, ಆದರೆ ಹೋಗ್ರಿ, ಹಲಾಲಿನ ದುಡ್ಡು ಅಷ್ಟೇ ದುಡ್ಕೊಂಡು ಬರ್ರಿ, ಹರಾಮಿನ ಬೇಡ. ಸಹಾಬಿಯಾತವ್ರು ಈ ರೀತಿ ಇದ್ರು, ತನ್ನ ಗಂಡನಿಗೆ ಹೇಳಿ ಕಳಿಸ್ತಿದ್ರು, ನೀವು ದುಡ್ಯಾಕೆ ಹೋಗಕ್ಕೆ ಕುಂತಿದ್ದೀರಾ, ಹೋಗ್ರಿ ನೀವು. ಆದ್ರೆ ನಿಮ್ಗೆ ಹಲಾಲಿನ ದುಡ್ಡು ಸಿಕ್ಕಿಲ್ಲ ಅಂದ್ರೆ 2 ದಿನ ನಾವು ಉಪವಾಸ ಇಳಾಗ ರೆಡಿ ಇದೀವಿ. ಊಟ ಮಾಡಿಲ್ಲ ಅಂದ್ರೆ ನಾವು ರೆಡಿ ಇದೀವಿ, ಊಟ ನಮ್ಗೆ ಬೇಡ. ಆದ್ರೆ ಊಟ ಮಾಡಿದ್ರೆ ಹಲಾಲಿನ ದುಡ್ಡು ನಾವು ಊಟ ಮಾಡಬೇಕು, ಹರಾಮಿಂದ ಬೇಡ ನಮ್ಗೆ. ಮೊದಲಿನ ಕಾಲದಲ್ಲಿ ಹೆಣ್ಮಕ್ಳು ಈ ರೀತಿ ಹೇಳಿ ಕಳಿಸ್ತಿದ್ರು ಗಂಡರಿಗೆ. ಇವತ್ತಿನ ಕಾಲದಲ್ಲಿ ಏನಾರಾಗ್ಲಿ ಒಟ್ಟು ದುಡ್ಕೊಂಡು ಬರ್ಲೇಬೇಕು. ಯಾರಿಗೆ ಕೊಲೆ ಮಾಡೆ, ಯಾರಿಗೆ ಮೋಸ ಮಾಡೆ, ಯಾರಿಗೆ ಸಾಯಿಸ್ ನೀನು ಒಟ್ಟು ದುಡ್ಕೊಂಬ, ಒಟ್ಟು ನನಗೆ ಸೀರೆ ಬೇಕು, ಇಲ್ಲ ಅಂದ್ರೆ ಬಂಗಾರ ಬೇಕು. ಎಲ್ಲಾರಂತ ನಾನು ಹೇಳಕುಂತಿಲ್ಲ, ಸ್ವಲ್ಪ ಇರ್ತಾರ ಸ್ವಲ್ಪ. ಇವತ್ತಿನ ಆ ತಾಯಿಯವರಿಗೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹಿದಾಯತ್ ಕೊಳ್ಳಿ, ತೌಫೀಕ್ ಅಂದ್ಕೊಳ್ಳಿ ಪ್ರೀತಿಯ